ಕುಂಭಮೇಳದಿಂದ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಯಾರು ಬರ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ರು? ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ವಾಹನವನ್ನು ಮಾಡಿಕೊಂಡು ಅವರವ್ರ ಪಾಡಿಗೆ ಅವರು ಹೋಗ್ತಾ ಇದ್ದಾರೆ. ಆಂಧ್ರ ಮೂಲದ 7 ಭಕ್ತರು ಈಗ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ. ಮಿನಿ ಬಸ್ ಮತ್ತು ಟ್ರಕ್ ನಡುವೆ ಡಿಕ್ಕಿಯಾಗಿದೆ. ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಈ ಅಪಘಾತ ಸಂಭವಿಸಿರೋದು. ಮಹಾಕುಂಭಮೇಳದಿಂದ ವಾಪಸ್ಸಾಗುವಂಥ ಸಂದರ್ಭದಲ್ಲಿ ಈ ಅಪಘಾತ ಆಗಿರೋದು ದುರ್ಘಟನೆ. ಆಂಧ್ರ ಮೂಲದ 7 ಭಕ್ತರು ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಮಿನಿ ಬಸ್ ಹಾಗೂ ಟ್ರಕ್ ನಡುವೆ ಈ ಅಪಘಾತ ಆಗಿದೆ. ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಈ ಅಪಘಾತ ಸಂಭವಿಸಿರೋದು. 7 ಜನ ಇದರಲ್ಲಿ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇರೋದು. ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಾದಂಥ ಅಪಘಾತಗಳ ವರದಿ ಬರ್ತಾ ಇದೆ. ಈ ಘಟನೆಗಳಲ್ಲಿ ನಿನ್ನೆಯೂ ಕೂಡ ಸುಮಾರು 150-200 ಕಿಲೋಮೀಟರ್ವರೆಗೂ ಕೂಡ ಜಾಮ್ ಆಗೋಕ್ಕೆ ಕಾರಣ ಆಗಿದ್ದಲ್ಲೊಂದು ಅಪಘಾತ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಂತಹ ಪ್ರಕರಣಗಳು ಈಗ ಹೆಚ್ಚುತ್ತಾ ಇವೆ. ಹೆವಿ ವೆಹಿಕಲ್ಸ್ಗಳು ಕೂಡ ಇದೆ. ಗಾಡಿ ಮೂಮೆಂಟ್ಸ್ಗಳೇ ಸ್ಲೋ ಇರಬೇಕಾದಂಥ ಸಂದರ್ಭದಲ್ಲಿ ಹೇಗೆ ಈ ಅಪಘಾತಗಳು ಸಂಭವಿಸ್ತಾ ಇವೆ? ಓವರ್ಟೇಕ್ ಮಾಡೋಕ್ಕೆ ಹೋಗಿರ್ತಾರೋ ಅಥವಾ ಇನ್ನೇನೋ ಆಗಿರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿರ್ತಾರೆ. 1,500-2,000 ಕಿಲೋಮೀಟ್ರ್ ಇಲ್ಲಿಂದ ಹೋಗಬೇಕು ಅಂತಂದರೆ ಹೋಗಿರ್ತಾರೆ. ಒಬ್ಬರೇ ಓಡಿಸ್ತಾ ಇರೋದಾದರೆ ನಿದ್ದೆಗೆಟ್ಟಿರ್ತಾರೆ. ನಿದ್ದೆ ಬಂಪರ್ನಲ್ಲಿ ಏನಾದರೂ ಆಗಿದೆಯಾ, ಅಥವಾ ಅಚಾನಕ್ಕಾಗಿ ಏನೋ ಮುಂದೆ ಯಾರೋ ಬಂದಾಗ ಅವ್ರನ್ನ ತಪ್ಪಿಸೋಕೆ ಹೋಗಾಗಿದೆಯಾ? ಅಪಘಾತ. ಸೊ ಆಗ ಹೋಗಿದೆ. ಈಗ 7 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಜವರಾಯ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಕುಂಭಮೇಳದಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಸಾವಾಗಿದೆ. ಮಿನಿ ಬಸ್ ಹಾಗೂ ಟ್ರಕ್ ನಡುವೆ ಅಪಘಾತ ಸಂಭವಿಸಿ 7 ಜನರ ಸಾವಾಗಿದೆ. ಇವರೆಲ್ಲರೂ ಕೂಡ ಮೂಲತಃ ಆಂಧ್ರದವರು.